ಮಾರ್ನಿಂಗ್. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅರಶಿನಿ ಕಡವು ಮುತ್ತಪ್ಪನ ಟೆಂಪಲ್ ನದಿ ದಡದಲ್ಲಿದೆ, ತೋರಿಸ್ತೀನಿ ನಿಮಗೆ. ಹಾಯ್ ಹೇಳೋ. ಬನ್ನಿ. ಅಲ್ಲಿ ನೋಡಿ, ಉದಯಿಸುವ ಸೂರ್ಯ ಮತ್ತು ನದಿಯ ಮಧ್ಯೆ ದೇವಸ್ಥಾನ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಾಯಿಗಳೇ ಜಾಸ್ತಿಯಾಗಿ ಕಾಣ್ತಾ ಇರ್ತವೆ, ಯಾಕಂದರೆ ಶ್ರೀ ಮುತ್ತಪ್ಪಂದು ಫೇವ್ರೆಟ್ ಪ್ರಾಣಿ ನಾಯಿಗಳು ತುಂಬಾ ಇವೆ. ಅವರು ಓಡಿಸಲ್ಲ, ಏನೂ ಮಾಡಲ್ಲ, ಎಲ್ಲ ಇಲ್ಲೇ ಮಲ್ಕೊಂಡಿರ್ತವೆ ದೇವಸ್ಥಾನ ಸುತ್ತಮುತ್ತ ಎಲ್ಲ. ನಾಯಿಯ ಮೂರ್ತಿಯನ್ನು ಹರಕೆ ಕಟ್ಟಿರೋರು ತಗೊಂಡೋಗಿ ಕೊಡ್ತಾರೆ. ದೇವಸ್ಥಾನದ ಮುಂದ್ಗಡೆ ತುಂಬ ಕಾಣಕ್ಕೆ ಸಿಗುತ್ತೆ. ಅದು ಮಾರ್ನಿಂಗ್ ಬಂದಿರೋದ್ರಿಂದ ಎಲ್ಲ ಶಾಪ್ಸ್ ಏನು ಓಪನ್ ಆಗಿಲ್ಲ, ಫುಲ್ಲು ಆಟದ ಸಾಮಾನು ಇಲ್ಲೆಲ್ಲ, ಎರಡು ಕಡೆನೂ. ಒಂದು ಮಾತ್ರ ಓಪನ್ ಆಗಿದೆ. ಮಕ್ಕಳನ್ನ ಕರ್ಕೊಬಂದಿದ್ರೆ ಇವಾಗ ಎಲ್ಲ ಇದು ಬೇಕು ಅದು ಬೇಕು ಅಂತ ಹೇಳ್ತಿದ್ರು. ಪಾಪ ತುಂಬ ನೆನಪಾಗ್ತಿದೆ ಮಕ್ಕಳನ್ನ. ಶಾಪಿಂಗ್ಗೆ ಕರ್ಕೊಬಂದರೆ ಅವರಿಗೆ ಟಯರ್ಡ್ ಆಗುತ್ತೆ ಅಂತ ಕರ್ಕೊಬರಲಿಲ್ಲ. ತುಂಬ ಡೇ ಫುಲ್ ಶಾಪಿಂಗ್ ಅಲ್ವಾ, ಅವ್ರಿಗೂ ಬೋರ್ ಆಗುತ್ತೆ, ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಊರಲ್ಲೇ ಬಿಟ್ಟು ಬಂದ್ವಿ ಆಟಾಡ್ತಾ ಇರಲಿ ಅಂತ. ದೇವಸ್ಥಾನ ತಲುಪುವವರೆಗೂ ಸ್ಟಾಲ್ಗಳೇ ಇವೆ. ನಮ್ಮ ದೇವಸ್ಥಾನದ್ದು ಎಂಟ್ರೆನ್ಸ್ ಇದು. ಚಂಡೆ ಸೌಂಡ್ ಕೇಳಿಸ್ತಾ ಇದೆ. ಸ್ಲಿಪ್ಪರಲ್ಲಿ ಬಿಚ್ಚೋದು ಅಂತಪ್ಪ. ದೇವಸ್ಥಾನದೊಳಗಡೆ ಇಲ್ಲೇ ಪ್ರಸಾದ ಕೊಡೋದು. ಡ್ರೈ ಫಿಶನ್ನು ಪ್ರಸಾದವಾಗಿ ಕೊಡ್ತಾರೆ, ಮತ್ತು ಕಾಳುಗಳು ಬೇಯಿಸಿರೋದು. ಚಂಡೆ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲೇ ಒಂದು ಗುಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅನ್ನ ಪ್ರಸಾದ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಫಸ್ಟ್ ಅನ್ನ ಕೊಡೋ ಶಾಸ್ತ್ರ ಇದೆ ನಮ್ಮಲ್ಲಿ. ಅದು ಈ ಗುಡಿಯೊಳಗೆ ಮಾಡ್ತಾರೆ. ಅಪ್ಪ ಅದರೊಳಗೆ ಕೂತ್ಕೊಂಡು ಮಗುವಿಗೆ ಅನ್ನ ಕೊಡಬೇಕು. ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಕ್ಯಾಮ್ರಾ ಎಲ್ಲೋ ಇಲ್ಲ. ಹೀಗೆ ಮಕ್ಕಳಿಗೆ ಅನ್ನ ಪ್ರಸಾದ ಮಾಡ್ತಾರೆ. ಎಲೆಯಲ್ಲಿ ಬಡಿಸಿ ಪಾಯಸ ಕೊಡ್ತಾರೆ ಮಗುಗೆ. ಇವಾಗ ಇಲ್ಲಿ ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ಪ್ರಸಾದ ಏರಿಯಾ. ಅನ್ನ ಪ್ರಸಾದನೂ ಇರುತ್ತೆ. ಎಷ್ಟು ಸೂಪರಾಗಿದೆ ಅಂದರೆ ಅಷ್ಟು ಹೈಜಿನಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿರುತ್ತೆ. ಇದೆ ಅನ್ನ ಪ್ರಸಾದ ಮನೆ. ಇಲ್ಲಿ ನೋಡಿ ರಿವರ್, ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಬೋಟಿಂಗ್ ಎಲ್ಲ ಇದೆ. ನಮಗೆ ಟೈಮ್ ಇಲ್ಲ, ಶಾಪಿಂಗ್ ಹೋಗ್ಬೇಕಲ್ವಾ. ಮಕ್ಕಳು ಇದ್ದರೆ ಬೋಟಿಂಗ್ ಎಲ್ಲ ಹೋಗ್ಬೋದಿತ್ತು, ಮಕ್ಕಳೇನಿಲ್ಲ ಅಲ್ವಾ, ಹಾಗೆ ನೋಡ್ಕೊಂಡು ಹೋಗೋದು. ಈ ರಿವರ್ದು ಮುಂದೆನೇ ದೇವಸ್ಥಾನ. ಮುಗ್ದು ಹೊರಟ್ವಿ ನಾವು. ರಿಟರ್ನ್ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ತಗೊಂಡು ಹೊರಡ್ತೀವಿ. ಶಾಪಿಂಗ್ ಮಾಡ್ತಿದ್ದೀರಾ ದೊಡ್ಡಮ್ಮ? ಶಾಪಿಂಗು ಹೋಗೋಣಪ್ಪ. ದರ್ಶನ ಮುಗಿಸಿ ಬರೋಷ್ಟಕ್ಕೆ ಎಲ್ಲ ಸ್ಟಾಲ್ ಓಪನ್ ಆಗಿದೆ, ಇಲ್ಲಿಂದ ಅಲ್ಲಿ ತನಕ. ದೇವಸ್ಥಾನದಿಂದ ಹೊರಟ್ವಿ. ಮಕ್ಕಳು ಬರಲಿಲ್ಲ, ಮಕ್ಕಳಿಗೆ ಒಂದು 2-3 ಸರ ಕ್ಲಿಪ್ಸು ಮತ್ತು
ತಂಗಿರಿಬ್ರಿಗೆ ಬರೋಕ್ಕಾಗಲಿಲ್ಲ, ರೂಮಲ್ಲೇ ಇದ್ದಾರೆ. ಅವ್ರಿಗೆ 2 ಜುಮ್ಕ ತಗೊಂಡು ಹೋಗ್ತಾ ಇದ್ದೀವಿ. ಹೀಗೆ ಹೊರಟಿದ್ ನೀನು ವಂಡರ್ಲಾ? ರೆಡಿ? ನಿಂಕು ಹೇಳ್ಕೊ, ಇಬ್ರಿಗೂ ಇಷ್ಟ ಆಗುತ್ತೆ ನೋಡು. ತಿನ್ನಲ್ಲ. ಪ್ರಸಾದನೂ ಇದೆ. ಅದ್ರಲ್ಲಿ ಯಾವ ಜುಮ್ಕ ಬೇಕೋ ತಗೋ. ಓಕೆ. ಮನೆಗೆ ಬಂದು ರೂಮ್ ಮುಂದೆ ಇರುವ ಮಾವಿನ ಮರದಿಂದ ಕಲ್ಲು ಹೊಡಿತಾನೇ ಇದ್ದಾರೆ. ಅವಾಗಿಂದ ಹೊಡಿತಿದ್ದಾರೆ, ಒಂದು ಮಾವಿನಕಾಯಿ ಬಿದ್ದಿಲ್ಲ. ಏನು ಗುರಿ ದೊಡ್ಡಮ್ಮ. ನಿಮಗೆ ಸಿಕ್ತಪ್ಪ? ಅದ ಆ ಕೋಲೂ ಅಲ್ಲೇ ಆಯ್ತು. ಇನ್ನು ಕೋಲೂ ಇಲ್ಲ ಹೊಡಿಲಿಕ್ಕೆ. ಮಾವಿನಕಾಯಿ ಸಿಕ್ತಾ ನಿಮಗೆ? ಎಲ್ಲಿ ಮಾವಿನಕಾಯಿ? ಮಾವಿನಕಾಯಿ ಚೆನ್ನಾಗಿದೆ. പാങ്ങണ്ടാ ഔ അമ്മുക്കുട്ടിക്ക് കൊടുക്കട്ടെ ഒന്ന്. ഉള്ളി അമ്മുട്ടി യുവർ ഫേവറേറ്റ്. ಅಲ್ಲೋಡು ಕಲ್ಲೊಡಿತಿದ್ದಾರೆ. പാങ്ങണ്ടല്ലേ? താ ബാക്കി താ. കുറച്ച് ತಡಿ. ಸತತ ಪ್ರಯತ್ನಗಳ ನಂತರ 2 ಮಾವಿನಕಾಯಿ ಬೀಳ್ಸಿದ್ದಾರೆ ನನ್ನ ದೊಡ್ಡಮ್ಮನವರು. ಹೊಡೀರಿ ಚಪ್ಪಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಲುಲುಗೆ ಹೋಗಿ ಸ್ವಲ್ಪ ಜೆಂಟ್ಸಿಗೆ ಶರ್ಟ್ಸ್ ಎಲ್ಲ ತಗೊಂಡು ಆಮೇಲೆ ಮದುವೆ ಹುಡುಗಿಗೆ ತಾಲಿ ಚೈನ್ ಮಾಂಗಲ್ಯ ಸರ ತಗೋಬೇಕು. ಬ್ರೇಕ್ಫಾಸ್ಟಿಗೆ ಬಂದ್ವಿ. ಅಮ್ಮನವರೆಲ್ಲ ಇಡ್ಲಿ ವಡೆ ತಿಂತಾ ಇದ್ದಾರೆ. ನಂದು ಮಸಾಲೆ ದೋಸೆ ಇನ್ನೂ ಬರಲಿಲ್ಲ. ನಂಗೆ ಮಾತ್ರ ಬಿಸಿ ಬಿಸಿ. ಬ್ರೇಕ್ಫಾಸ್ಟ್ ಚೆನ್ನಾಗಿಲ್ಲ. ಮಾವಿನಕಾಯಿನೇ ಸಾಕು ಅಲ್ಲಿಂದ ಕದ್ದಿದ್ದು. ಅಬ್ಬಿ ನೋಡು ಪ್ಲೀಸ್, ನೋಡಬ್ಬಿ. ತೇಜಿಗೋಸ್ಕರ ನೋಡು. ನೋಡ್ತೀರ ನೋಡು. ಓಹೋ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಾಂಗಲ್ಯ ಸರ ನೋಡೋಣ ಅಂತ ಕಲ್ಯಾಣ್ ಜ್ಯುವೆಲ್ಸ್ಗೆ ಬಂದಿದ್ದೀವಿ. ಸ್ಯಾರಿಯು ಕಲ್ಯಾಣ್ ಸಿಲ್ಕ್ಸಲ್ಲೇ ತೊಗೊಂಡ್ವಿ. ಜ್ಯುವೆಲ್ಸು ಕಲ್ಯಾಣ್ ಜ್ಯುವೆಲ್ಸಲ್ಲಿ ನೋಡೋಣ. ಇಷ್ಟ ಆದರೆ ತಗೊಳ್ಳೋದು, ಇಲ್ಲಾಂದರೆ ರಿಟರ್ನ್ ಮನೆಗೆ. ನೆಕ್ಸ್ಟ್ ಎಲ್ಲಾರು ನೋಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಇಷ್ಟ ಆಗಿರೋ ಥರ ಸಿಗುತ್ತಾ ಅಂತ. ಮಾಂಗಲ್ಯ ಸರ ನೋಡಿದ್ವಿ, ಇಷ್ಟ ಆಯಿತು ಒಂದು. ಹಾಗೆ ಎಲ್ಲರೂ ಡಿಸ್ಕಸ್ ಮಾಡಿ ಓಕೆ ಒಂದಕ್ಕೆ ಫೈನಲ್ ಆಗಿ ಬಂದು ಒಂದು ಸೆಲೆಕ್ಟ್ ಮಾಡಿದ್ವಿ. ಇನ್ನೇನೋ ಪರ್ಚೇಸ್ ಮಾಡೋದು, ಹಾಗಾಗಿ ಹೋಗ್ತಾ ಇದ್ದೀವಿ. ಜ್ಯುವೆಲ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ಬಿಲ್ಲಿಂಗಿಗೆ ಕಾಯ್ತಾ ಇದ್ವಿ. ನಮ್ಮ ಅಪ್ಪನಿಗೊಂದು ಆಸೆ, ಡೈಮಂಡ್ ಸೆಕ್ಷನ್ ಹೋಗಿ ನೋಡಬೇಕು ಅಂತ. ಹಾಗೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಒಂದು ಸಣ್ಣ ಇಯರಿಂಗ್ ನೋಡಿದ್ರು 1,80,000 ಅಂದರು. ನೆಕ್ಲೆಸ್ ನೋಡಿದ್ರು 10 lakh ಅಂತ ಹೇಳಿದ್ರು. ಹಾಕಿ ನೋಡೋಣ ಅಂತ ಹಾಕಿ ನೋಡ್ತಾ ಇದ್ರು ಅಷ್ಟೇ. ಬಂದ್ವಿ ಅಲ್ಲಿ ಜ್ಯುವೆಲರಿ ಪರ್ಚೇಸ್ ಮಾಡಿ ಇವಾಗ ಲುಲ್ಲುಗೆ ಹೋಗ್ತಾ ಇದ್ದೀವಿ. ಲುಲ್ಲು ಅಲ್ಲಿ ಸ್ವಲ್ಪ ಜೆಂಟ್ಸಿಗಿರೋ ಶರ್ಟ್ಸ್ ಎಲ್ಲ ತಗೊಳ್ಳೋಣ ಅಂತ. ಅದು ಆದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು. ಇದೆಲ್ಲ ಮುಗಿದು ನೆಕ್ಸ್ಟು ಮನೆಗೆ ಹೋಗೋದು. ನೋಡೋಣ, ಅಲ್ಲಿ ಹೋಗಿ ಚೆನ್ನಾಗಿರೋ ಸಿಕ್ಕಿದ್ರೆ ತಗೊಂಡು ಹೋಗ್ಬೇಕು. ತೆಗಿತೀಯಾ? ಲಾಟ್ರಿ ತೆಗಿತೀಯಾ? ಲಾಟ್ರಿ ಮದುವೆಗೆ ಆಗುವಾಗ ಎಷ್ಟು ಲಕ್ಷ ಹೊಡಿತೆ ನೋಡೋಣ. ಎಲ್ಲರೂ ಒಂದೊಂದು ಲಾಟ್ರಿ ತಗೋತಾ ಇದ್ದಾರೆ. 10 ಕೋಟಿ.
10 ಕೋಟಿ. ನೋಡೋಣ ಯಾವ್ದು ಹೊಡೀತದೆ ಅಂತ. ತಗೋತಿದ್ದಾರೆ 3. ಕರ್ನಾಟಕದಲ್ಲಿ ಲಾಟ್ರಿ ಇಲ್ಲ ಅಲ್ವಾ, ಹಾಗೆ ನಾವು ಇಲ್ಲಿಗೆ ಪರ್ಶಿನಿ ಕಡೆ ಹೋಗೆಲ್ಲ ಬಂದಾಗ, ದೇವಸ್ಥಾನಕ್ಕೆಲ್ಲ ಬಂದಾಗ ಲಾಟ್ರಿ ತೊಗೊಂಡೋಗ್ತೀವಿ. ಸುಮ್ಮನೆ ಹೊಡಿಯೋದೇನಿಲ್ಲ ಅಂದರೆ ತಗೊಳ್ಳೋದು ಅಷ್ಟೇ. ಲುಲು ಸ್ಯಾರೀಸಿಗೆ ಬಂದಿದ್ದೀವಿ. ಅಲ್ಲಿ ಲುಲು ಮಾಲಲ್ಲೂ ಶಾಪಿಂಗ್ ಎಲ್ಲ ಮುಗಿಸಿ ಹೊರಟ್ವಿ. ಇನ್ನೇನಿಲ್ಲ ಶಾಪಿಂಗು, ಇನ್ನೆಲ್ಲ ಸ್ಟಿಚ್ಚಿಂಗ್ ಕೊಡೋದಷ್ಟೇ. ಇವಾಗ ಹೊರಟ್ವಿ ನಾವು. ಹೋಗ್ತಾ ಊಟ ಮಾಡಿಕೊಂಡು ಇನ್ನು ಡೈರೆಕ್ಟ್ ಮಡಿಕೇರಿ. ಊಟಕ್ಕೆ ಬಂದ್ವಿ. ಇನ್ನು ಊಟಕ್ಕೆ ಕೂತ್ವಿ. ಹೊಟ್ಟೆ ಹಸುವಾಗಿ ವಿಡಿಯೋ ಮಾಡೋಕ್ಕೂ ಟೈಮಿಲ್ಲ, ಅಷ್ಟು ಬೇಗ ತಿಂದ್ವಿ. ಎಲ್ಲರೂ ರೈಸು ಫಿಶ್ಶು. ಕೇರಳಕ್ಕೆ ಬಂದರೆ ಫಿಶ್ಶೇ ಸ್ಪೆಷಲು. ಅದೇ ತೊಗೊಂಡಿದ್ದೀವಿ. ವೆರೈಟಿ ಫಿಶಸ್ಸು, ಅನ್ನ, ಫಿಶ್ ಕರಿ. ಚೆನ್ನಾಗಿದೆಯಾ ನೋಡು? ಚೆನ್ನಾಗಿದೆ. ಓಕೆ, ತಿನ್ನು ನೋಡು. ಸೂಪರ್ ಅಲ್ಲ? ಸೂಪರ್. ಓಕೆ, ಊಟ ಎಲ್ಲ ಆಗಿ ಹೊರಟ್ವಿ. ಇನ್ನು ಲಾಸ್ಟ್ ಸ್ಟಾಪ್ ಇನ್ನು ಮೇಕೇರಿ. ಇನ್ನು ಮನೇಲೆ ಇಳಿಯೋದು. ಶಾಪಿಂಗ್ ಎಲ್ಲ ಮುಗೀತು. ಕೇರಳಕ್ಕೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಗುಡ್ ನೈಟ್ ಅಪ್ಪು. ಕಟ್. ಇನ್ನು ಮದುವೆಗೆ ವ್ಲಾಗ್. ಬಾಯ್. ಮನೆಗೆ ಬಂದು ಎಲ್ಲರಿಗೂ ಕೊಡ್ಲಿಕ್ಕಿರೋದನ್ನೆಲ್ಲ ಸಪ್ರೇಟ್ ಬ್ಯಾಗಿಗೆ ಹಾಕಿಟ್ಟು ಅವ್ರವ್ರ ನೇಮ್ ಎಲ್ಲ ಬರೆದು ಎಲ್ಲ ಸೆಟ್ ಮಾಡಿ ಎಲ್ಲ ಸ್ಟಿಚ್ ಮಾಡಲಿಕ್ಕಿರೋದನ್ನೆಲ್ಲ ಒಂದು ಕಡೆ ಇಟ್ಟು ಬ್ಯಾಗಲ್ಲೆಲ್ಲ ತುಂಬಿಸಿ ರೆಡಿ ಆಯಿತು. ಸಮಾಧಾನ ಆಯಿತು. 1-2 ದಿನ ಹೋಗಿರೋ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗೋಗೆ ಎಲ್ಲ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಸಿಕ್ತು. ಓಕೆ, ನಮ್ಮ ಬ್ಲಾಗ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಸಲ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಅದುವರೆಗೂ ಬಾಯ್ ಬಾಯ್.